ಇದ್ದ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಹಿಜಾಬಿನ ಸುದ್ದಿ ಎತ್ತಿ ಒಂದಷ್ಟು ಸಮಾಜದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗೊಂದಲ ಉಂಟು ಮಾಡುವಂಥ ಒಂದು ವಾತಾವರಣವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಸಚಿವರು ಮತ್ತು ಒಟ್ಟಾರೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಅನಿಸ್ಬಿಡುತ್ತೆ. ಹಿಜಾಬಿನ ವಿಚಾರದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟು ಯಾವುದೇ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅವಕಾಶ ಇಲ್ಲ, ಬದಲಾಗಿ ಸಮವಸ್ತ್ರಕ್ಕೆ ಮಾತ್ರ ಅವಕಾಶ ಅನ್ನೋದನ್ನು ಹೇಳಿದೆ. ಮತ್ತು ಅದು ನ್ಯಾಯಾಲಯದ ಆದೇಶ, ನ್ಯಾಯಾಲಯದ ರಾಜ್ಯದ ಹೈಕೋರ್ಟಿನ ಆದೇಶವನ್ನು ವಿರೋಧಿಸಿ ಒಂದೆರಡು ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಕರ್ನಾಟಕದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಮತ್ತು ಅಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಕೂಡ ಏನು ಹೊರಬಂದಿಲ್ಲ. ಹಾಗಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿತ್ತೆ ಅದು ಇವತ್ತು ಅನುಷ್ಠಾನದಲ್ಲಿದೆ. ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶದ ಅನುಷ್ಠಾನ ಇದ್ದು ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದಿರುವಂಥ ಪ್ರಕರಣದಲ್ಲಿ ಒಂದು ಇಲಾಖೆ ಸುತ್ತೋಲೆ ಹೊಡಿಸ್ತದೆ ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಇದು ಯಾವ ಘಟನೆಗಳು ಕೂಡ ಇಲ್ಲಿವರೆಗೆ ಇಂಥದ್ದು ನಡೆದಿಲ್ಲ. ನ್ಯಾಯಾಲಯದ ಆದೇಶವನ್ನು ಮೀರಿ ಅಥವಾ ಅದಕ್ಕೇನಾದರೂ ಒಂದು ತಿದ್ದುಪಡಿ ತಂದು ಏನಾದರೂ ಕಾನೂನನ್ನು ರಚನೆ ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವುದನ್ನು ಬಿಟ್ಟು ನ್ಯಾಯಾಲಯದ ಆದೇಶ ಇದ್ದಂತೆ ಕೂಡ ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತೊಂದು ಶಿಕ್ಷಣ ಇಲಾಖೆ ಆದೇಶವನ್ನು ಹೊಡ್ತದೆ ಅಂತ ಹೇಳಿದರೆ ಆ ಆದೇಶವನ್ನು ಮಾಡಿರುವಂಥ ಸಚಿವರಾಗಲಿ ಸರ್ಕಾರವಾಗಲಿ ಇಲಾಖೆ ಆಗಲಿ ಅವರು ಮಾಡಿರೋ ಮಾನದಂಡ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಒಟ್ಟಾರೆ ಇದು ಈ ಘಟನೆಯಿಂದ ಏನಾಗಿದೆ ಅಂತ ಹೇಳಿದರೆ ಒಂದಷ್ಟು ಶಾಂತವಾಗಿರುವಂಥ ಶಿಕ್ಷಣ ಇಲಾಖೆ, ನೆಮ್ಮದಿಯಲ್ಲಿರುವಂಥ ಒಂದು ಸಮಾಜ ಒಂದು ರೀತಿಯ ಗೊಂದಲ ವಾತಾವರಣ ಮಾಡುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಾಡಿದ್ದು ಇವತ್ತು ಹಿಜಾಬಿನ ವಿಚಾರಗಳು ಬಂದಾಗ ನಾಳೆ ಕೇಸರಿ ಸಾಲಿನ ವಿಚಾರಗಳು ಬಂದರೆ ಸಮಾಜದಲ್ಲಿ ಮತ್ತು ಶಿಕ್ಷಣದಲ್ಲಿ ವಿವಾದಗಳು ಮಾಡಲಿಕ್ಕೆ ಸರ್ಕಾರವೇ ಕಾರಣಭೂತ ಆಗ್ತಿರೋದು ದುರಾದೃಷ್ಟ. ಒಟ್ಟಾರೆ ಸರ್ಕಾರದ ನಿಲುವು ಖಂಡನೀಯ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್ಕಾರಕ್ಕೆ ಕಾನೂನಿನ ಅರಿವಿನ ಕೊರತೆಯೋ ಅಥವಾ ಓಲೈಕೆಯೋ ಯಾವ ಥರ ಇದನ್ನು ಅಲ್ಲ, ನನಗನ್ನಿಸುತ್ತೆ ಈಗ ಸುದ್ದಿ ಇರುವುದು ದಾವಣಗೆರೆ ಫಲಿತಾಂಶದಿಂದಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದಷ್ಟು ಸಾಂತ್ವನವನ್ನು ಕೊಡಬೇಕು ಅನ್ನೋದು ಅವ್ರ ವಿಚಾರ ಇರ್ಬೋದು, ಅವ್ರ ಚರ್ಚೆ ಇರ್ಬೋದು, ಸರ್ಕಾರದ ನಿಲುವು ಇರ್ಬೋದು. ಆದರೆ ನ್ಯಾಯಾಲಯದ ಆದೇಶವನ್ನು ಮೀರಿ ಒಂದು ಸುತ್ತೋಲೆಯನ್ನು ಹೊಡಿಸ್ತೇವೆ ಅಂತ ಹೇಳೋದು, ಯಾರನ್ನೇ ಸಾಂತ್ವನ ಮಾಡೋಕ್ಕಾದರೂ ಕೂಡ ಕಾನೂನನ್ನೇ ಮೀರಿ ಸುತ್ತೋಲೆ ಹೊಡಿಸುವಂಥ ಅಧಿಕಾರ ನನಗೆ ಗೊತ್ತಿರುವಂತೆ ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಇಲ್ಲ. ಇದೊಂದು ರೀತಿಯ ಬೇಜವಾಬ್ದಾರಿ ನಡವಳಿಕೆ ಅಂತ ಅನಿಸ್ಬಿಡುತ್ತೆ. ಸಿದ್ದರಾಮಯ್ಯನವರು ಕಾನೂನು ಪಂಡಿತರಾಗಿದ್ದಕ್ಕೆ ಯಾಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಜನಿವಾರ ರುದ್ರಾಕ್ಷಿಮಾಲೆ ಎಲ್ಲವೂ ಇದನ್ನು ಒಟ್ಟಿಗೆ ತಗೊಂಡು ಹೋಗಿದೆ. ಅಲ್ಲ, ಜನಿವಾರ ಕಟ್ ಮಾಡಿ ಆಯಿತು ಇವರದೇ ಸರ್ಕಾರದಲ್ಲಿ ಜನಿವಾರ ಕಟ್ ಮಾಡಿ ಆಯಿತು. ಈಗ ಆ ಹಿಜಾಬಿನ ಪ್ರಕರಣದಲ್ಲಿ ಒಂದಷ್ಟು ಓಲೈಕೆ ರಾಜಕಾರಣಕ್ಕೆ ಜನಿವಾರವನ್ನು ಒಂದು ಉಲ್ಲೇಖ ಅಂತೇಳಿ ಮಾಡಿದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ಗೊಂದಲಗಳು ನಡೀತಾ ಇಲ್ಲ. ಬದಲಾಗಿ ಅನಾಹುತ ಮಾಡುವಂಥ ವ್ಯವಸ್ಥೆಗಳಿಗೆ ಸರ್ಕಾರ ಕೈ ಇಕ್ಕಿದೆ. ಉದಯನಿಧಿಯನ್ನು ಕೇಳಿಕೊಂಡು ಸನಾತನ ಧರ್ಮ ಇಲ್ಲ. ಉದಯನಿಧಿ ಅಂತವರು, ಅವ್ರ ತಂದೆ ಅಂತವರು, ಅವ್ರ ಅಜ್ಜ ಅಂತವರು ಮತ್ತು ಯಾರು ದೊಡ್ಡವರೆಲ್ಲ ಈ ಸನಾತನ ಧರ್ಮವನ್ನು ನಿರ್ನಾಮ ಮಾಡ್ತೇನೆ ಅಂತ ಹೇಳಿ ಅವರು ನಿರ್ನಾಮ ಆಗಿದ್ದು ಬಿಟ್ಟರೆ ಸನಾತನ ಧರ್ಮ ನಿರ್ನಾಮ ಆಗಿಲ್ಲ. ಹಾಗಾಗಿ ಉದಯನಿಧಿಯ ಒಂದು ಮಾತಿಂದಾಗಿ ಸನಾತನ ಧರ್ಮ ನಿರ್ನಾಮ ಆಗುವುದೂ ಇಲ್ಲ, ಅಥವಾ ಸನಾತನ ಧರ್ಮ ನಿರ್ನಾಮ ಆದವರು ಯಾರೂ ಕೂಡ ಉಳಿಯಲೂ ಇಲ್ಲ. ಆ ಕಾರಣಕ್ಕೋಸ್ಕರ ಅವ್ರ ಮಾತಿಗೆ ಹೆಚ್ಚು ಮೌಲ್ಯಗಳನ್ನು ಕೊಡಬೇಕು ಅಂತ ಅನಿಸಿಲ್ಲ. ಅವರಷ್ಟಕ್ಕೆ ಅವ್ರು ಹೇಳ್ತಾ ಇರಲಿ. ಹೌದು, ಈಗ ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿದ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ಆದ ಸತ್ಯ, ಎಲ್ರಿಗೂ ನೋವಿದೆ, ಅದು ಕೇಂದ್ರಕ್ಕೂ ನೋವಿದೆ. ಇಂಥ ಪ್ರಕರಣಗಳಾದಾಗ ಅನೇಕ ಸಾರಿ ಆ ತಪ್ಪಿತಸ್ಥರ ಪರವಾಗಿ ನಿಂತಹ ಉದಾಹರಣೆಗಳು ರಾಜ್ಯದಲ್ಲಿದೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿದೆ ಅಂತ ಸುದ್ದಿ ತೆಗೆದ ತಕ್ಷಣ ಸರ್ಕಾರ ಆ ಪರೀಕ್ಷೆಯನ್ನು ರದ್ದುಪಡಿಸಿದೆ. CBI ತನಿಖೆ ಮಾಡಲಿಕ್ಕೆ ಬೇಕಾದಂಥ ಕ್ರಮ ತಗೊಂಡಿದೆ. ಕೆಲವು ಆರೋಪಿಗಳನ್ನು ಬಂಧನ ಮಾಡಿದೆ. ವಿಶೇಷ ಯಾವುದೇ ಶುಲ್ಕ ಇಲ್ಲದೆ ಮರು ಪರೀಕ್ಷೆಯನ್ನು ಮಕ್ಕಳಿಗೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದೆ ಮತ್ತು ಆ ಅನುಷ್ಠಾನ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಲೋಪ ಆಗಿದ್ದು ಸತ್ಯ. ಲೋಪ ಆಗಿದೆ ಅನ್ನುವ ಕಾರಣಕ್ಕೆ ತಕ್ಷಣ CBI ತನಿಖೆ ಮಾಡಿ ಆರೋಪಿಗಳನ್ನೆಲ್ಲ ಬಂಧಿಸಿ ಇನ್ನು ಮುಂದೆ ಅಂಥ ಕ್ರಮ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಕೈ ಇಕ್ಕಿ ಶುಲ್ಕರಹಿತವಾಗಿ ಮಕ್ಕಳಿಗೆ ಮತ್ತೊಂದು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಇವತ್ತು ನೀವು ಲೋಕಸಭಾ ಆಯೋಗ ತಗೊಂಡ್ರೆ ಕರ್ನಾಟಕದಲ್ಲಿ ಆ ಅನಾಹುತಗಳನ್ನೆಲ್ಲ ನೋಡಿದರೆ ಅವ್ರ ಪರವಾಗಿ ಸರ್ಕಾರ ನಿಂತುಬಿಟ್ಟಿದೆ. ಆದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗೊತ್ತಾದ ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ, CBI ತನಿಖೆ ಮಾಡಲಾಗಿದೆ, ಆರೋಪಿಗಳನ್ನು ಬಂಧಿಸಲಾಗಿದೆ, ನಿಶ್ಚರ್ಥವಾದ ಶುಲ್ಕಕ್ಕೆ ಮತ್ತೆ ಮಕ್ಕಳಿಗೆ ಪರೀಕ್ಷೆಯನ್ನು ಕಟ್ಟುವಂಥ ವ್ಯವಸ್ಥೆಗಳಾಗಿದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಅಲ್ಲಿ ತಪ್ಪಾಗಿದೆ ಅಂದರೆ ಯಾರೋ ವಂಚಕರು, ಮೋಸಗಾರರು, ಈ ಅನಾಹುತಗಳನ್ನು ಮಾಡುವವರು, ವಿಕಾರ ಮನಸ್ಸಿನವರು ಇಂಥ ಕೆಟ್ಟದನ್ನು ಮಾಡಿರ್ತಾರೆ, ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡಿದೆ. ಮತ್ತೊಮ್ಮೆ ಮಕ್ಕಳಿಗೆ ಅವಕಾಶಗಳು ಮಾಡಿಕೊಟ್ಟಿದೆ. ಈ ಪಾರದರ್ಶಕತೆಯನ್ನು ಕಾಯ್ದುಕೊಂಡದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಭಿನಂದನಾರ್ಹ ಅಂತ ಅನಿಸಿದೆ.
ಮತ್ತೊಂದು ಲಾಕ್ಡೌನ್ ಆಗುತ್ತಾ ಅನ್ನೋ ಆತಂಕ. ಎರಡನೇ, ವಿಪಕ್ಷಗಳು ವಿಶ್ವಗುರು ಅಂತ ಹೇಳಿಕೊಂಡು ಕೂಡ ಈ ಸಂದರ್ಭವನ್ನು ನಿಭಾಯಿಸುವುದರಲ್ಲಿ ಕೇಂದ್ರ ಸರ್ಕಾರ ಎಡವಿದೆ ಅಂತ ಹೇಳ್ತಾರೆ. ಅಲ್ಲ, ವಿದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ನೆಹರೂರವರಿಂದ, ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ, ಇಂದಿರಾ ಗಾಂಧಿಯಿಂದ ಪ್ರಾರಂಭವಾಗಿ ಅನೇಕ ಪ್ರಧಾನಿಗಳು ನೀವು ಊಟವನ್ನೇ ನಿಲ್ಲಿಸಬೇಕು ಅಂತ ಹೇಳಿದವರಿದ್ದಾರೆ, ಉಪವಾಸ ಇರಬೇಕು ಅಂತ ಹೇಳಿದವರಿದ್ದಾರೆ, ಬೇರೆ ಬೇರೆ ಚಿನ್ನಗಳನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿದವರಿದ್ದಾರೆ. ಅವರೆಲ್ಲರನ್ನ ಗಮನಕ್ಕೆ ತೆಗೆದುಕೊಂಡಾಗ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ವರ್ಷಗಳ ಕಾಲ ವಿನಾಕಾರಣ ಚಿನ್ನವನ್ನು ಖರೀದಿ ಮಾಡುವಂಥ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಇಂಗಿತ. ಅದರ ಅರ್ಥ ನಾಳೆ ಮದುವೆ ಮಾಡುವವರು ಚಿನ್ನ ಮಾರಬಾರ್ದ ಕೇಳಿದ್ರೆ ಮಾಡಬೇಡಿ ಅಂತ ಹೇಳಿಲ್ಲ. ಚಿನ್ನದ ಅಂಗಡಿ ಮಾಲೀಕರಿಗಾಗಲಿ, ಚಿನ್ನದ ಅಂಗಡಿಯಲ್ಲಿರುವಂಥ ಕೆಲಸಗಾರರಿಗಾಗಲಿ, ಮದುವೆಗೆ ಮುಂಜೆಗೆ ವಿಶ್ವ ಸಮಾರಂಭಕ್ಕೆ ನಾವು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅನ್ನೋರಿಗಾಗಲಿ ಈ ಆದೇಶ ಅಲ್ಲ ಇದು. ಬದಲಾಗಿ ದೇಶದ ಒಟ್ಟು ಚಿನ್ನವನ್ನು 90% ಭಾರತ ಸರ್ಕಾರ ವಿದೇಶದಿಂದ ಆಮದು ಮಾಡಿಕೊಳ್ಳುವಾಗ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳಬಹುದಾದಂಥ ಹೊಡೆತವನ್ನು ಗಮನದಲ್ಲಿಟ್ಟುಕೊಂಡು 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ ಅನ್ನುವಂಥ ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ. ಇದು ಜನರ ಹಿತದೃಷ್ಟಿಯಿಂದ ಮಾಡಿರುವಂಥದ್ದು. ಇಂಥ ಒಬ್ಬ ಪ್ರಧಾನಿ ಸ್ವಾರ್ಥರಹಿತವಾಗಿ ದೇಶಕ್ಕೋಸ್ಕರ ಜನರಿಗೆ ಮನವಿ ಮಾಡುವಂಥ ಪ್ರಧಾನಿಯ ಒಟ್ಟು ಆಶಯಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದು ಬಿಟ್ಟು ಕಾಂಗ್ರೆಸ್ಗೆ ಅವರು ಮನಸ್ಸಿಗೆ ಬಂದಾಗ ಮಾತಾಡ್ತಿರೋದೇ ಆಶ್ಚರ್ಯ ಅಂತ ಅನಿಸ್ಬಿಡುತ್ತೆ. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಒಟ್ಟಾಗಿರಬೇಕು, ಪ್ರಧಾನಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ಸಿಗೆ ಆಗ್ರಹಪಡಿಸ್ತೇನೆ. ಅಲ್ಲ, ನಮ್ಮ ನಿರ್ದೇಶನ ಕೊಟ್ಟಿಲ್ಲ. ಆದರೆ ಪ್ರಧಾನಿಯವರ ಆಶಯ, ಅವರ ಮಾತುಗಳೇ ನಮಗೆ ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಪ್ರಧಾನಿಯವರು ತಮ್ಮ ಬೆಂಗಾವಲು ಪಡೆಯಲ್ಲಿ 50% ಕಡಿತ ಮಾಡೋದನ್ನು ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ ನಾಯಕರು 50% ಕಡಿತ ಮಾಡಿದ್ದಾರೆ. ಬಹುತೇಕ ಇಡೀ ರಾಷ್ಟ್ರಕ್ಕಿದ್ದು ಅನ್ವಯಿಸುವುದಾದ್ರಿಂದ ಇಡೀ ರಾಷ್ಟ್ರ ಪ್ರಧಾನಿಯವರ ಅಂದರೆ ದೇಶದ ಬೆಂಬಲಕ್ಕೆ ನಿಲ್ಲಬೇಕಾದ್ರಿಂದ ನಮ್ಮಲ್ಲೂ ಕೂಡ ಡೀಸೆಲನ್ನು ತೆಗೆದು ಏನಾದರೂ ವಿದ್ಯುತ್ ಯಂತ್ರಗಳನ್ನು ಕೊಡ್ತಾರಾ, ವಾಹನಗಳನ್ನು ಕೊಡ್ತಾರಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೇವೆ, ಇನ್ನೂ ಮಾಡಿಲ್ಲ. ಒಟ್ಟಾರೆ ಇಡೀ ದೇಶದ ಆರ್ಥಿಕ ಸ್ಥಿತಿ ಮತ್ತು ವಿದೇಶದಲ್ಲಿರುವಂಥ ಆಡಳಿತಾತ್ಮಕವಾದ ಸ್ಥಿತಿ, ತೈಲ ಬೆಲೆಯಲ್ಲಾಗಿರುವಂಥ ಸಮಸ್ಯೆಗಳು, ಚಿನ್ನದಲ್ಲಾಗಿರುವಂಥ ಗೊಂದಲ, ಇದನ್ನು ಗಮನದಲ್ಲಿಟ್ಟುಕೊಂಡು ದೇಶ ಒಟ್ಟಾಗಿ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನೋದು ಪ್ರಧಾನಿಯವರ ಒಟ್ಟು ಆಶಯ. ಪಕ್ಷಭೇದವನ್ನು ಮರೆತು ಕಾಂಗ್ರೆಸ್ಸಿಗರು ಪ್ರಧಾನಿಯವರ ಆಶಯಕ್ಕೆ ಬೆಂಬಲ ಕೊಟ್ಟು ದೇಶವನ್ನು ಉಳಿಸಬೇಕು ಅನ್ನೋದು ನನ್ನ ವಿನಂತಿ. ಯಾವ ಗೊಂದಲವೂ ಇಲ್ಲ. ಉದಾಹರಣೆಗೆ ಚಪ್ಪಲಿ ಎಸೆದಿದ್ದಾರೆ ಅನ್ನೋದು, ಕಲ್ಲು ಎಸೆದಿದ್ದಾರೆ ಅನ್ನೋದು ಏನೇ ಆದರೂ ಅದರಲ್ಲಿ ಯಾರೂ ಕೂಡ ಸಮರ್ಥನೆ ಮಾಡ್ತಿಲ್ಲ, ತಪ್ಪು. ಆದರೆ ಡಿ ಕೆ ಶಿ ಅವರಿಗೆ ನನ್ನ ಮುಖ್ಯಮಂತ್ರಿಗಳು ನನ್ನ ಆಗ್ರಹ ಇರೋದು, ಒಂದು ರೂಲಿಂಗ್ ಪಾರ್ಟಿಯಲ್ಲಿ ಇರುವವರು ನೀವು, ರೂಲಿಂಗ್ ಪಾರ್ಟಿಯಲ್ಲಿರುವಂಥ ಶಾಸಕ ಒಬ್ಬ ಪ್ರಚೋದನೆಗೆ ಅವಕಾಶ ಮಾಡಿಕೊಟ್ಟು ಕಾರ್ ಮೇಲೆ ನಿಂತು ಈ ತೊಡೆ ತಟ್ಟಿ ನಮ್ಮ ತೋಳು ತಟ್ಟುಕೊಂಡು ಬನ್ನಿ ಅಂತೇಳಿ ಸವಾಲು ಹಾಕುವಂಥ ವ್ಯವಸ್ಥೆಗಳನ್ನು ರೂಲಿಂಗ್ ಪಾರ್ಟಿಯ ಶಾಸಕರೇ ಮಾಡಿದರೆ ಇನ್ನು ನೀವು ಗೂಂಡಾಗಿರಿಯನ್ನು ನಿಯಂತ್ರಣ ಮಾಡ್ತೇನೆ ಅಂತ ಏನು ಹೇಳ್ತೀರಿ, ಹೇಗೆ ಹೇಳ್ತೀರಿ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಕನಿಷ್ಠ ನಿಮ್ಮ ಶಾಸಕರನ್ನ ಕರೆದು ಬುದ್ಧಿಯಾದರೂ ಹೇಳಬೇಕಲ್ಲ. ಈಗ ಇಂಥ ಪ್ರಕ್ರಿಯೆಗಳು ಯಾಕೆ ಪ್ರಾರಂಭ ಆಗ್ತದೆ ಕೇಳಿದರೆ, ಹಾಗಾದರೆ ಇಡೀ ರಾಜ್ಯದಾದ್ಯಂತ ನೀವು ಇದೇ ರೀತಿ ಮಾಡ್ತೀರಾ? ಯಾರ ಮೇಲೆ ಬಂಧನ ಮಾಡಿದ್ರಿ, ಯಾರ ಮೇಲೆ ಬಂಧನ ಮಾಡಿದ್ರಿ ಕೇಳಿದರೆ ಅದನ್ನು ವಿರೋಧ ಮಾಡಿದವ್ರ ಮೇಲೆ ಬಂಧನ ಮಾಡಿದ್ರಿ ಅಂತ ಹೇಳಿದ್ವಿ. ಆ ಪ್ರಚೋದನೆ ಕೊಟ್ಟವರು ಯಾರು? ಅದು ಕೇವಲ ಯಾರು? ಈಗ ಸ್ವಯಂ ಪ್ರೇರಿತರಾಗಿ ಕೇಸನ್ನು JDSನ BJP ಕಾರ್ಯಕರ್ತರ ಮೇಲೆ ನೀವು ಹಾಕ್ತೀರಿ, ಸ್ವಯಂ ಪ್ರೇರಿತರಾಗಿ. ಯಾರೂ ದೂರು ಕೊಟ್ಟಿಲ್ಲ ನನಗೆ ಗೊತ್ತಿರುವಂತೆ. ಆದರೆ ಅದಕ್ಕೆ ಪ್ರಚೋದನೆ ಕೊಟ್ಟಂಥ ಶಾಸಕರ ಬಗ್ಗೆ ನಿಮ್ಮ ಕ್ರಮ ಏನು? ಈಗ ಗ್ರಾಮಾಂತರಗಳು ಮಾತಾಡುವಾಗ ದೂರು ಕೊಟ್ಟರೆ ಮಾಡ್ತೇವೆ, ನೀವೀಗ BJP ಮತ್ತು JDSನ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿದ್ರಲ್ಲ, ದೂರು ಕೊಟ್ಟು ಮಾಡಿದ್ದ. ಹಾಗಾಗಿ ಒಂದು ರಾಜಧರ್ಮವನ್ನು ರಾಜಕೀಯ ಪಕ್ಷದ, ಅದರಲ್ಲೂ ಗ್ರಾಮಾಂತರಿಗಳು ಅನುಸರಿಸಬೇಕು. ಹಿಂದಿನ ಪರಮೇಶ್ವರರು ವೈಚಾರಿಕವಾಗಿ ನಮಗೆ ಅಭಿಪ್ರಾಯ ಭೇದಗಳು ಇರ್ಬೋದು. 500 ಕಡೆ RSS ಪಥ ಸಂಚಲನ ಆಗಿದೆ, ಎಲ್ಲೂ ಕೂಡ ಗೊಂದಲ ಆಗಿಲ್ಲ, ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ನಡೆದಿದೆ ಅಂತೇಳಿ ವಿಧಾನಸಭೆಯಲ್ಲಿ ಅವರು ಪತ್ರಿಕೆಯನ್ನು ಕೊಡ್ತಾರೆ. ಅಂದರೆ ಗಲಾಟೆ ಮಾಡದೇ ಇರುವವರ ಮೇಲೆ ನೀವು ಕೇಸ್ ಹಾಕ್ತೀರಿ, ಪಾಕಿಸ್ತಾನಕ್ಕೆ ಜೈ ಅಂತೇಳಿ ವಿಧಾನಸೌಧದ ಒಳಗೆ ಕೂತ್ಕೊಂಡವ್ರ ಮೇಲೆ ನಿಮ್ಮದು ಕೇಸ್ ಇಲ್ಲ, ಯಾಕೆ ಮೃದು ಧೋರಣೆ. ಇಂಥ ತಾರತಮ್ಯಗಳು ನಡಿಬಾರ್ದು ಅನ್ನೋದು ನನ್ನ ಆಗ್ರಹ. ಸದಾನಂದ ಗೌಡರ ಆಡಿಯೋ ಅಂತೇಳಿ ನೀವು ಮಾಧ್ಯಮದವ್ರು ಹೇಳಿದ್ದೀರಿ, ಸದಾನಂದ ಗೌಡರು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಏನು ಪ್ರತಿಕ್ರಿಯೆ ಕೊಡುವಂತಿಲ್ಲ. ಈಗ ಅಡ್ಡ ಮತದಾನವೂ ಸೇರಿದಂತೆ ಅನೇಕ ಪ್ರಕರಣಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದದ್ದು ಹೌದು. ಸಕಾಲದಲ್ಲಿ ಎಲ್ಲ ವರದಿಯನ್ನು ಕೇಂದ್ರ ನಾಯಕತ್ವ ತರಿಸ್ಕೊಂಡಿದೆ. ಭಾಳ ಗಟ್ಟಿಯಾಗಿ ನಿಂತುಕೊಂಡು ಏನು ಮಾಡಬೇಕು ಅದನ್ನು ಅದು ಮಾಡುತ್ತೆ. ಧರ್ಮಸ್ಥಳಕ್ಕೆ ಬಂದು ಇವತ್ತು ಪ್ರಮಾಣ ಬೇರೆ ಮಾಡಿದ್ದಾರೆ ಸುರೇಶ್ MLA, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಬೇರೆ ಮಾಡಿದ್ದಾರೆ, ನನ್ನದೇನು ತಪ್ಪಿಲ್ಲ ಅಂತ ಹೇಳಿ. ಅಲ್ಲ, ಅವ್ರ ಭಾವನೆಗಳನ್ನು ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರ ಭಾವನೆಗಳನ್ನು ಅವ್ರು ಹೇಳಿ ನನ್ನದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಒಂದರಷ್ಟೆಲ್ಲ ಅವ್ರ ಭಾವನೆಗಳನ್ನು ಹೇಳುವಂಥ ಹಕ್ಕು ಇದೆ ಅವರಿಗೆ, ಅವ್ರು ಹೇಳಿದ್ದಾರೆ.
ಇಷ್ಟೆಲ್ಲ ಅಕ್ರಮ ವ್ಯವಹಾರ ಹುಂಡಿ ಹಣ ಅಂತದ್ದೆಲ್ಲ ಚರ್ಚೆ ಆಗ್ತಾ ಇದೆ, ತನಿಖೆನೂ ಆಗ್ತಾ ಇದೆ. ಈಗೊಂದು ಈಗ RSS ಅದರಲ್ಲಿ ಮುಂಚೂಣಿಯಲ್ಲಿತ್ತು, ರಾಮ ನಿರ್ಮಾಣದಲ್ಲಿ ಇರ್ಬೋದು ಅಥವಾ BJP ಕೂಡ. ಈಗ ಏನು ಸರ್ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಇಷ್ಟೆಲ್ಲ ಚರ್ಚೆ ಆಗುವಾಗ ನೀವು ಮೌನ ಇದ್ದೀರಿ, ಏನಿದೆ? ಏನಿಲ್ಲ, ಯಾರೂ ಮೌನ ಇಲ್ಲ, ಯಾರೂ ಮೌನಗಳಿಲ್ಲ. ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಹಿಂದೂ ಧರ್ಮದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದ ಸ್ಥಳ, ಸಾಕಷ್ಟು ಆರ್ಥಿಕವಾದಿ ಶಕ್ತಿ ಹರಿದು ಬರುವಂಥ ಒಂದು ವ್ಯವಸ್ಥೆಗಳದು. ಧಾರ್ಮಿಕ ಕೇಂದ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸಮಸ್ಯೆಗಳಿದೆ, ಮೊದಲಿಂದೂ ಇತ್ತು. ಅದರಲ್ಲೂ ರಾಮ ಮಂದಿರದಲ್ಲಿ ಆಗಿರುವುದು ಅಂತ ಇಡೀ ದೇಶಕ್ಕೂ ನೋವನಿಸಿದೆ, ಭಾರತೀಯ ಜನತಾ ಪಕ್ಷಕ್ಕೂ ನೋವನಿಸಿದೆ, ಪರಿವಾರಕ್ಕೂ ನೋವನಿಸಿದೆ, ಎಲ್ರಿಗೂ ನೋವನಿಸಿದೆ. ಅದರ ತಕ್ಷಣ ಯಾರ್ಯಾರು ಬಂಧನ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪ್ರಕ್ರಿಯೆಗಳು ಆಗಿದೆ. ಇಂಥ ಘಟನೆಗಳು ನಡೀಬಾರ್ದಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಸರ್, ಮೊನ್ನೆ ಪೇಜಾವರ ಸ್ವಾಮೀಜಿ ಮಾತಾಡುವಲ್ಲ ಆಘಾತ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ RSS ನೋಂದಣಿ ಅಂದರೆ ಏನಾಗ್ತದೆ, ಯಾರು ಟೀಕೆ ಮಾಡೋ ಅವಕಾಶನೇ ಇಲ್ಲಲ್ಲೋ ಹೇಳಿದ್ದಾರೆ. ಅಲ್ಲ, ನೀವು ಹುಟ್ಟುವ ಮುಂಚೆ RSS ಅಸ್ತಿತ್ವಕ್ಕೆ ಬಂದಿದೆ, ಅಂದರೆ 1 ಶತಮಾನದ ಹಿಂದೆ. ಅಲ್ಲಿಂದ ಇಲ್ಲಿವರೆಗೆ ಏನೂ ಆಗದಿರುವಂಥ ಕೇವಲ ಜನಪರವಾದಂಥ ರಾಷ್ಟ್ರಪ್ರೇಮಕ್ಕೆ ಪ್ರತೀಕವಾಗಿ ಕೆಲಸ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ಇವತ್ತಿನ ಗೃಹ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವ್ರ ಕಾಲದಲ್ಲೇ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಪ್ರಿಯಾಂಕಾ ಖರ್ಗೆ ಅವರಿಗೆ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಶತಮಾನದ ಇತಿಹಾಸ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗಿಂತ, ತನ್ನ ಜಾತಿಗಿಂತ, ತನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯಡಿ ಬೆಳೆದಿರುವಂಥ ಸಂಘಟನೆ. 100 ವರ್ಷದಿಂದ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೆಹರೂರವರು ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ರಾಷ್ಟ್ರದ ಪರವಾಗಿ ನಿಂತಿದ್ದೀರಿ, ಚೀನಾ ಮತ್ತು ಭಾರತದ ಯುದ್ಧದಲ್ಲಿ ಭಾರತದ ಪರವಾಗಿ ನೀವು ಬದುಕನ್ನು ಬಲಿ ಕೊಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡಿದ್ದೀರಿ, ಬನ್ನಿ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಸಮವಸ್ತ್ರದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಆಹ್ವಾನ ಕೊಟ್ಟಿದ್ದು ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾರೆ, ನಾವೇನು ಮಾಡೋಣ? ಹಾಗಾಗಿ ಅಂಥ ಗೊಂದಲಗಳಿಗೆ ಅವರೆಲ್ಲ ಅವಕಾಶ ಮಾಡಿಕೊಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರ ಇವತ್ತು 82 ಲಕ್ಷ ಪಿಂಚಣಿಯಲ್ಲಿ 14 ಲಕ್ಷ ಪಿಂಚಣಿಯನ್ನು ವಿರಹಿತಪಡಿಸ್ತಾ ಇದೆ. ಬಡವರದ್ದು, ವೃದ್ಧರದ್ದು, ದುರ್ಬಲರದ್ದು, ವಿಧವೆಯರದ್ದು ಮತ್ತು ಅಂಗವಿಕಲರದ್ದು 1,15,00,000 25 ಲಕ್ಷದವರೆಗೆ ನಾವು ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿ ಇವತ್ತು 13 ರಿಂದ 14 ಲಕ್ಷ ವಿರಹಿತಪಡಿಸ್ತಾ ಇದೆ. ಇದರ ಬಗ್ಗೆ ನೀವು ಯೋಚನೆ ಮಾಡಿ. 1.5 ಲಕ್ಷ OBC ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, 1.5 ಲಕ್ಷ ಮಕ್ಕಳು ಹಾಸ್ಟೆಲ್ ಇಲ್ಲದೆ ನರಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕೇ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಅಂತೇಳಿ ತಲೆಬಿಸಿ ನಿಮಗೆ ಬೇಡ, ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸರ್, ಈಗ ಪೇಜಾವರ ಸ್ವಾಮೀಜಿ ನಿಮಗೆ ಗುರುಗಳ ರೀತಿ ಭಾರಿ ಗೌರವ ಕೊಡ್ತೀರಿ. ಅವರು ನಿಮಗೆ ಸಲಹೆ ಕೊಟ್ಟಿದ್ರು, ನೀವು ಹಾಗಾದರೆ ಆ ಸಲಹೆ ತಗೊಳ್ಳೋದಿಲ್ಲ? ಏನು ಸಲಹೆ? ಇದು ರಿಜಿಸ್ಟರ್ ಮಾಡಿದ ಸಮಸ್ಯೆ ಇಲ್ಲಲ್ಲ, ಯಾರು ಟೀಕೆ ಮಾಡೋದಿಲ್ಲ ಅಲ್ವಾ ಹೇಳಿ? ಯಾರು? ಪೇಜಾವರ ಶ್ರೀಗಳು ಯಾವಾಗ? ಮೊನ್ನೆ ನಮ್ಮ ಹತ್ರನೇ ಹೇಳಿ. ಏನಂತ? ಸಂಘ ನೋಂದಣಿ ಆದರೆ ಟೀಕೆಗೆ ಅವಕಾಶ ಗೊತ್ತಿಲ್ಲ. ಪೇಜಾವರ ಶ್ರೀಗಳು ಏನು ಹೇಳಿದ್ದಾರೋ, ನೀವೇನು ಕೇಳಿದ್ದಾರೋ ಗೊತ್ತಿಲ್ಲ, ನೋಡಿ ಉತ್ತರ ಕೊಡ್ತಾರೆ. 10ಕ್ಕೂ ಹೆಚ್ಚು ಅಲ್ಲ 10ಕ್ಕೂ ಹೆಚ್ಚು ದಾಖಲೆಗಳನ್ನು ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ದಾಖಲೆಗಳನ್ನು, ಅವರ ಊರ್ಜಿತ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಗಮನಿಸ್ತಾರೆ. ಉದಾಹರಣೆಗೆ ನಾವು 90% ಈಗಾಗಲೇ ಒಂದು ದಾಖಲೆ ಅಡಿ ತಗೊಂಡು ಬಂದೇವೆ, 10% ಮಾತ್ರ ಪರಿಶೀಲನೆ, ಅದು ಯಾವುದೂ ಅಲ್ಲ. ಒಂದು ಮನೆಗೆ ಹೋದಾಗ ಆ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಪ್ರಪತ್ರಗಳನ್ನು ಕೊಟ್ಟು ಇದನ್ನು ತುಂಬಿಸಿ ನಮಗೆ ಕೊಡಿ ಅಂತೇಳಿ BLO ಮೂಲಕ ಮಾಡಿರ್ತಾರೆ. BLO ಅವರು ಏನು ಟ್ರೈನಿಂಗ್ ಕೊಟ್ಟದ್ದು ಕಡಿಮೆ ಆಗದಿದ್ದರೆ ಟ್ರೈನಿಂಗನ್ನು ಚುನಾವಣಾ ಆಯೋಗ ಕೊಡುತ್ತೆ. ಅದನ್ನು ನೋಡಲಿಕ್ಕೆ BLO 2 ರಾಜಕೀಯ ಪಕ್ಷದ ಪ್ರತಿನಿಧಿಗಳಿರ್ತಾರೆ. ಉದಾಹರಣೆಗೆ ಒಂದು ಮನೆಯಲ್ಲಿ 10 ಜನ ಇದ್ದರೆ 10ಕ್ಕೂ ಜನರಿಗೂ ಕೂಡ ನೋಡಿಸಿಕೊಡ್ತಾರೆ. ಅವರೆಲ್ಲರೂ ಕೂಡ ಅದನ್ನು ತುಂಬಿಸಿ ವಾಪಸ್ ಕೊಡ್ತಾರೆ. ಆ ವಾಪಸ್ ಕೊಟ್ಟಿದ್ದರಲ್ಲಿ ಚುನಾವಣಾ ಎಲ್ಲ ದಾಖಲೆಗಳನ್ನು ಗಮನ ಇಟ್ಕೊಂಡು, ಹೆಚ್ಚಾಗಿ ವಂಶವೃಕ್ಷವೇ ಅದರ ದಾಖಲೆಗಳು, ಅದನ್ನು ನೋಡಿ ಅವ್ರ ಹಿಂದೆ ಯಾರು, ಅವ್ರ ತಂದೆ ಯಾರು, ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅದು ಚುನಾವಣೆಯ ಅಧಿಕೃತ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಆನಂತರ ಕೂಡ ಆಕ್ಷೇಪಕ್ಕೆ ಅವಕಾಶಗಳಿರ್ತದೆ. ಒಟ್ಟಾರೆ ಈ SIRನಲ್ಲಿ ನೈಜವಾದಂಥ ಭಾರತೀಯನಿಗೆ ಮತದಾನದಿಂದ ವಂಚಿತರಾಗುವಂಥ ಅವಕಾಶಗಳಿಲ್ಲ. ವಿದೇಶದಲ್ಲಿ ಬಂದು ನಾನು ಓಟ್ ಹಾಕ್ತೇನೆ ಅನ್ನೋರಿಗಿರುವಂಥ ಅವಕಾಶವನ್ನು ತಪ್ಪಿಸೋದು ಇದ್ರ ಗುರಿ. ಏನೇ ಸಂಘರ್ಷಗಳಾದರೂ ಕೂಡ ಇದರಲ್ಲಿ ನೈಜ ಭಾರತೀಯನಿಗೆ ತೊಂದರೆ ಆಗದಿರುವಂತೆ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತೆ. SIR ಮತಪಟ್ಟಿಯ ಪರಿಷ್ಕರಣೆಯ ಚಟುವಟಿಕೆಗಳು ನಡೀತಾ ಇದೆ. ಇದನ್ನು ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಭಾರತ ದೇಶದಲ್ಲಿ ಭಾರತೀಯರಿಗೆ ಮಾತ್ರ ಮತ ಅನ್ನುವಂಥ ಕಲ್ಪನೆಯಡಿ ಈ ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇರುವುದು. ಪ್ರತಿ ಭಾರತೀಯನೂ ಕೂಡ ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕೊಡಲಿಕ್ಕೆ ಈ ಪ್ರಕ್ರಿಯೆಗಳು ಆರಂಭ ಆಗಿದೆ. ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ಮತಪಟ್ಟಿ ಪರಿಷ್ಕರಣೆ SIRನ್ನು ಪ್ರತಿಯೊಬ್ಬರೂ ಕೂಡ ಸ್ವಾಗತಿಸಬೇಕು. ಮತ್ತು ಮನೆ ಮನೆಗೆ ಆ BLOಗಳು ಬಂದಾಗ ಮತ್ತು BLA 2 ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಬಂದಾಗ
ಎಲ್ಲ ವಿವರಗಳನ್ನು ಅವರಿಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮತದಾರರಿಗೆ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಈ SIR ಅನ್ನು ಟೀಕಿಸುವವರು ಮತ್ತೊಮ್ಮೆ ಯೋಚನೆ ಮಾಡಬೇಕು. ಯಾಕಂದರೆ ವಿದೇಶದ ಜನರಿಗೆ ಬಾಂಗ್ಲಾದೇಶದಲ್ಲಿರುವಂಥ ಜನ ಭಾರತಕ್ಕೆ ಬಂದು ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡುವಂಥ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ಈ ಮತದಾನ ಪರಿಷ್ಕರಣೆ ವಿದಾಯ ಹೇಳುತ್ತೆ ಅನ್ನುವಂಥ ವಾತಾವರಣವನ್ನು ಗಮನಿಸಬೇಕು. ಕೆಲವರು ಮಾತನಾಡುವಾಗ ಪ್ರಜಾಪ್ರಭುತ್ವಕ್ಕೆ ಇದು ಕಂಟಕ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಕಂಟಕ ಅಲ್ಲ ಇದು. ಬದಲಾಗಿ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ ಒಂದು ವ್ಯವಸ್ಥೆ ಈ SIR ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡಿ ಈ SIR ಪ್ರಕ್ರಿಯೆಗಳನ್ನು ಮತದಾರರ ಪರಿಷ್ಕರಣೆಯ ಪ್ರಕ್ರಿಯೆಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಪ್ರದೀಪ್ ಈಶ್ವರ್ ಮತ್ತು ಕುಮಾರಸ್ವಾಮಿಯ ಕಚ್ಚಾಟ ದಿನದಿಂದ ನಾರಕೇಳ್ತಾ ಇದೆ. ಸಾಮಾನ್ಯವಾಗಿ ಈ ಮತದಾರರ ಪರಿಷ್ಕರಣೆ ರಾಷ್ಟ್ರ ವಿರೋಧಿಗಳು, ಭಯೋತ್ಪಾದಕರು, ವಿದೇಶದಲ್ಲಿದ್ದು ಭಾರತದ ಜನರಿಗೆ ಅನ್ಯಾಯ ಮಾಡುವವರು ಮತ್ತು ಭಾರತದ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಬೇಕಂತ ಆಸೆ ಪಡುವವರಿಗೆ ಇದಕ್ಕೊಂದು ಕಡಿವಾಣ ಆಗುತ್ತೆ ಅನ್ನೋ ನಮ್ಮ ಭಾವನೆ. ಹಾಗಾಗಿ ಕಾಂಗ್ರೆಸ್ ಅವರಲ್ಲೂ ಕೂಡ ನಾನು ಆಗ್ರಹಪಡಿಸ್ತಾ ಇರೋದು, ದಯವಿಟ್ಟು ಇಂಥ ಗೊಂದಲಕ್ಕೆ ಇಳಿಬಾರ್ದು ಮತ್ತು ಮತದಾರರ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈ ಮಧ್ಯದಲ್ಲಿ ನಡೀತಾ ಇರುವುದು ಏನಂತ ಹೇಳಿದರೆ, ರಾಜ್ಯ ಸರ್ಕಾರ ಅಧಿಕೃತ ವಾಸ್ತವ್ಯ ಪತ್ರವನ್ನು ಕಂದಾಯ ಇಲಾಖೆ ಮೂಲಕ ನಾವು ಕೊಡಿಸ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅಂದರೆ ವಾಸ್ತವ್ಯ ದೃಢೀಕರಣ ಪತ್ರವನ್ನು ಗಮನದಲ್ಲಿಟ್ಟುಕೊಂಡು ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಮತಕ್ಕೆ ಯಾವುದಾದ್ರೂ ವಿದೇಶಿ ಮತದವರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಪ್ರಕ್ರಿಯೆಗಳಿಗೆ ಇದು ಅವಕಾಶ ಆಗ್ಬೋದು ಅನ್ನುವಂಥ ದೂರುಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ವಾಸ್ತವ್ಯ ಸರ್ಟಿಫಿಕೇಟನ್ನು ಇಟ್ಟುಕೊಂಡು ಯಾವುದಾದ್ರೂ ಮತವನ್ನು ಉಳಿಸಬೇಕು, ನಮಗೆ ಬೀಳುವಂಥ ಮತಗಳನ್ನು ಉಳಿಸಬೇಕು, ಅವ್ರು ಯಾವುದೇ ವರ್ಷದವರಾದರೂ ಅಡ್ಡಿಲ್ಲ ಅಂತ ಹೇಳಿ ಕಾಫಿ ತೋಟದಲ್ಲಿ ಕೆಲಸ ಮಾಡುವಂಥ ಬಾಂಗ್ಲಾ ನಿವಾಸಿಗಳಿಗೆ ಅವಕಾಶ ಮಾಡಿಕೊಡುವಂಥ ಪ್ರಕ್ರಿಯೆಗಳು ಮುಂದುವರೆದರೆ, ಸರ್ಕಾರ ಕೊಟ್ಟಿರುವಂಥ ಅವಕಾಶವನ್ನು ಬಳಸಿಕೊಂಡು ಕಂದಾಯ ಇಲಾಖೆ ಅಧಿಕಾರಿಗಳು ವಾಸ್ತವ್ಯ ದೃಢೀಕರಣ ಪತ್ರವನ್ನು ಊರ್ಜಿತಗೊಳಿಸಿ ಈ ಮತದಾರರ ಪಟ್ಟಿಯಲ್ಲಿರುವಂಥ ಮತವನ್ನು ಅನೂರ್ಜಿತ ಆಗ್ಬೋದಂಥ ಮತವನ್ನು ಉಳಿಸಬೇಕು ಹೊರಟ್ರೆ, ಈಗಾಗಲೇ ನಾವು ಕೇಂದ್ರದ ಚುನಾವಣಾ ಆಯೋಗಕ್ಕೆ ದೂರು ಕೊಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಇದೇನಾದರೂ ಆದರೆ ಈ ವಾಸ್ತವ್ಯ ದೃಢೀಕರಣ ಪತ್ರವನ್ನು ಕೊಟ್ಟು ನಾಳೆ ಅದು ನಕಲಿ ಮತ ಅಂತ ಸಾಬೀತಾದರೆ ಯಾವ ಅಧಿಕಾರಿ ಈ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಮತ್ತು ವಾಸ್ತವ್ಯ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೋ ಅದೇ ಅಧಿಕಾರಿಯನ್ನು ಹೊಣೆಗಾರಿಕೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಆಗ್ರಹಪಡಿಸ್ತೇನೆ, ರಾಜಕೀಯ ಪಕ್ಷಗಳು ಏನೇ ಅಭಿಪ್ರಾಯಪಟ್ಟರೂ ಕೂಡ ಈ ಮತದಾರರ ಪರಿಷ್ಕರಣಾ ಪಟ್ಟಿಯ ಪ್ರಕರಣ SIRಗೆ ಯಾವುದೇ ಒತ್ತಡದ ಹೆಸರಿನಲ್ಲಿ ಮುಂದೆ ಸರ್ಕಾರದ ಅಧಿಕಾರಿಗಳಿಗೆ ತೊಂದರೆ ಆಗದಿರುವಂತೆ ತಾವು ಜಾಗೃತಿ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಪ್ರದೀಪ್ ಈಶ್ವರ್ ಮತ್ತು ಕುಮಾರಸ್ವಾಮಿಯ 10ಕ್ಕೂ ಹೆಚ್ಚು ದಾಖಲೆಗಳನ್ನು ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ದಾಖಲೆಗಳನ್ನು ಅವರ ಊರ್ಜಿತ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ಗಮನಿಸ್ತಾರೆ. ಉದಾಹರಣೆಗೆ ನಾವು 90% ಈಗಾಗಲೇ ಒಂದು ದಾಖಲೆ ಅಡಿ ತಗೊಂಡು ಬಂದೇವೆ, 10% ಮಾತ್ರ ಪರಿಶೀಲನೆ, ಅದು ಯಾವುದೂ ಅಲ್ಲ. ಒಂದು ಮನೆಗೆ ಹೋದಾಗ ಆ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಪ್ರಪತ್ರಗಳನ್ನು ಕೊಟ್ಟು ಇದನ್ನು ತುಂಬಿಸಿ ನಮಗೆ ಕೊಡಿ ಅಂತೇಳಿ BLO ಮೂಲಕ ಮಾಡಿರ್ತಾರೆ. BLO ಅವರು ಏನು ಟ್ರೈನಿಂಗ್ ಕೊಟ್ಟದ್ದು ಕಡಿಮೆ ಆಗದಿದ್ದರೆ ಟ್ರೈನಿಂಗನ್ನು ಚುನಾವಣಾ ಆಯೋಗ ಕೊಡುತ್ತೆ. ಅದನ್ನು ನೋಡಲಿಕ್ಕೆ BLO 2 ರಾಜಕೀಯ ಪಕ್ಷದ ಪ್ರತಿನಿಧಿಗಳಿರ್ತಾರೆ. ಉದಾಹರಣೆಗೆ ಒಂದು ಮನೆಯಲ್ಲಿ 10 ಜನ ಇದ್ದರೆ 10ಕ್ಕೂ ಜನರಿಗೂ ಕೂಡ ನೋಡಿಸಿಕೊಡ್ತಾರೆ. ಅವರೆಲ್ಲರೂ ಕೂಡ ಅದನ್ನು ತುಂಬಿಸಿ ವಾಪಸ್ ಕೊಡ್ತಾರೆ. ಆ ವಾಪಸ್ ಕೊಟ್ಟಿದ್ದರಲ್ಲಿ ಚುನಾವಣಾ ಎಲ್ಲ ದಾಖಲೆಗಳನ್ನು ಗಮನ ಇಟ್ಕೊಂಡು, ಹೆಚ್ಚಾಗಿ ವಂಶವೃಕ್ಷವೇ ಅದರ ದಾಖಲೆಗಳು, ಅದನ್ನು ನೋಡಿ ಅವ್ರ ಹಿಂದೆ ಯಾರು, ಅವ್ರ ತಂದೆ ಯಾರು, ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅದು ಚುನಾವಣೆಯ ಅಧಿಕೃತ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಆನಂತರ ಕೂಡ ಆಕ್ಷೇಪಕ್ಕೆ ಅವಕಾಶಗಳಿರ್ತದೆ. ಒಟ್ಟಾರೆ ಈ SIRನಲ್ಲಿ ನೈಜವಾದಂಥ ಭಾರತೀಯನಿಗೆ ಮತದಾನದಿಂದ ವಂಚಿತರಾಗುವಂಥ ಅವಕಾಶಗಳಿಲ್ಲ. ವಿದೇಶದಲ್ಲಿ ಬಂದು ನಾನು ಓಟ್ ಹಾಕ್ತೇನೆ ಅನ್ನೋರಿಗಿರುವಂಥ ಅವಕಾಶವನ್ನು ತಪ್ಪಿಸೋದು ಇದ್ರ ಗುರಿ. ಏನೇ ಸಂಘರ್ಷಗಳಾದರೂ ಕೂಡ ಇದರಲ್ಲಿ ನೈಜ ಭಾರತೀಯನಿಗೆ ತೊಂದರೆ ಆಗದಿರುವಂತೆ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತೆ.